ನಮಸ್ಕಾರ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಆಶಿಸ್ತಾ ಇವತ್ತಿನ ಈ ತರಗತಿಗೆ ಅಂದರೆ ಇವತ್ತಿನ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಜಿಲ್ಲಾ ಪಂಚಾಯತ್ ತುಮಕೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಹಾಗೂ ಡಯಟ್ ತುಮಕೂರು ಇವರ ಸಹಯೋಗದೊಂದಿಗೆ ನಾವುಗಳು ಈ ಕರೋನಾ ಮಹಾಮಾರಿಯ ವಿಷಮ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಶಾಲಾ ಮಕ್ಕಳ ಕಲಿಕೆ ನಿರಂತರವಾಗಿರುವಂತೆ ಮಾಡಲು ಈ ಕಂಟೆಂಟ್ ಆಧಾರಿತ ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿರುವುದು ನಮಗೆಲ್ಲರಿಗೂ ಹರ್ಷದಾಯಕವಾದಂತಹ ಸಂಗತಿಯಾಗಿದೆ. ಹಾಗಾದ್ರೆ ಮಕ್ಕಳೇ, ನಾವು ತರಗತಿಯನ್ನು ಶುರು ಮಾಡೋಣವೇ? हाँ बच्चों, हमें हमेशा अपने जीवन में अच्छी आदतों को डालनी चाहिए. अच्छी आदतें कौन कौन से? हाँ, सच बोलना और बड़ों का आदर करना और आपस में न लड़ना और जिद न करना. हाँ, सही कहा आप लोगों ने. तो चलो बच्चों, आज हम दो व्यक्ति आपस में लड़ने से क्या परिणाम होता है, इसको हम आपकी 8वीं कक्षा की 7वां पाठ बंदर बांट कविता के द्वारा सीखेंगे. तो आप तैयार हैं इस कविता को सीखने के लिए? तो आप अपना अपना किताब निकालिएगा. तो बच्चों, आप अपनी किताब निकालिएगा. निकाला? हाँ, पेज नंबर 51. पृष्ठ संख्या 51. बच्चों, यह कविता एक संकलित कविता है. दरअसल एक्चुअली यह कविता एक कहानी है. कहानी को कविता के द्वारा आपके किताब में दिया गया है. तो हम एक बार इस कविता का सस्वर वाचन सुनेंगे. तैयार है बच्चों आप लोग?
रोटी थोड़ी शेष रही जब बंदर बोला सुन लो अब तुम। रोटी थोड़ी शेष रही जब बंदर बोला सुन लो अब तुम। ये टुकड़ा मेरी मजदूरी हुई कामना मेरी पूरी। ये टुकड़ा मेरी मजदूरी हुई कामना मेरी पूरी। बिल्लियों के कुछ हाथ न आया, झगड़े में था सभी गवाया। बिल्लियों के कुछ हाथ न आया, झगड़े में था सभी गवाया। सुनाना बच्चों आप, गाना अच्छा लगा है? हाँ, तो आपको भी इस कविता का स्वर वाचन इसी तरह गाना सीखना है और सीखकर अपने अध्यापकों के सामने इसे प्रस्तुत करना है। तो चलो बच्चों, अब हम इस कविता में आए हुए नए शब्दों के बारे में जानेंगे। नए शब्द, तो चलो अब हम पहले नए शब्द को अपने नोटबुक के बदले में किताब में लिखना है। कैसे? आप अपने हाथ में एक एक पेंसिल लीजिएगा। मैं जो भी नए शब्द के बारे में बताती हो उसके नीचे अंडरलाइन करना है। ಮಕ್ಕಳೇ, ಕೈಯಲ್ಲಿ ಒಂದು ಪೆನ್ಸಿಲ್ ತಗೊಳ್ಳಿ. ನಾನು ಯಾವ್ಯಾವ ಹೊಸ ಶಬ್ದಗಳ ಬಗ್ಗೆ ತಮ್ಮ ಹತ್ರ ಹೇಳ್ತಾ ಹೋಗ್ತೀನೋ ಆ ಶಬ್ದದ ಕೆಳಗಡೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಳಗಡೆ ಸಣ್ಣದಾಗಿ ಅಂಡರ್ಲೈನ್ ಮಾಡಿ ಅದರ ಮೀನಿಂಗ್ ಅನ್ನ, ಅದರ ಅರ್ಥವನ್ನ ಅದರ ಮೇಲೆ ಸಣ್ಣದಾಗಿ ಬರ್ಕೋಬೇಕು. ಯಾಕೆ ಹೀಗೆ ಮಾಡ್ಬೇಕು ಅಂತಂದ್ರೆ, ನಾವು ನೋಟ್ಬುಕ್ ಅಲ್ಲಿ ಅಥವಾ ಇನ್ಯಾವುದೋ ರಫಲ್ಲಿ ಬರ್ದಿಟ್ಕೊಂಡ್ಬಿಟ್ವಿ ಅಂತಂದ್ರೆ ಏನಾಗ್ಬಿಡುತ್ತೆ, ಬರ್ದು ಮುಚ್ಚಿ ಇಟ್ಬಿಡ್ತೀವಿ. ಆದ್ರೆ ನಾವು ಪಾಠವನ್ನು ಓದ್ಬೇಕಾದ್ರೆ ಅಥವಾ ಕವಿತೆಯನ್ನ ಓದ್ಬೇಕಾದ್ರೆ ಆ ಶಬ್ದಾರ್ಥ ಬರ್ದಿರುವಂತ ಬುಕ್ ಅನ್ನಾಗ್ಲಿ ನೋಟ್ಸ್ ಅನ್ನಾಗ್ಲಿ ತೆಗೆದು ನೋಡ್ಕೊಳಲ್ಲ. ಅವಾಗ ಏನಾಗುತ್ತೆ, ನಾವು ಪದ್ಯ ಹಂಗೆ ಓದ್ಕೊಂಡು ಹೋಗ್ಬಿಡ್ತೀವಿ, ಆದ್ರೆ ಆ ಶಬ್ದಗಳ ಅರ್ಥ ನಮಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಡಿಫಿಕಲ್ಟ್ ವರ್ಡ್ಸ್ ಅಥವಾ ಹೊಸ ಶಬ್ದಗಳ ಅರ್ಥವನ್ನ ಟೆಕ್ಸ್ಟ್ ಬುಕ್ ಅಲ್ಲೇ ಬರ್ಕೋಬೇಕು. ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಏನೇ ಟಿಪ್ಪಣಿಗಳ ಇದ್ರೂ ಕೂಡ ನಾವೆಲ್ಲಿ ಬರ್ಕೋಬೇಕು, ಟೆಕ್ಸ್ಟ್ ಬುಕ್ ಅಲ್ಲೇ ಬರ್ಕೋಬೇಕು. ಆಗ ಮಾತ್ರ ನಮಗೆ ಆ ಪಾಠ ತುಂಬಾ ನೀಟಾಗಿ ಅರ್ಥ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ನಯ ಶಬ್ದ ಅಕಡ್. ಅಕಡ್ ಏನೇ ಘಮಂಡ್. ಘಮಂಡ್ ಅಂದ್ರೆ ಗರ್ವ, ಅಹಂಕಾರ, ದರ್ಪ. ಛೀನನ. ಛೀನನ ಅಂದ್ರೆ ಕಸಿದುಕೊಳ್ಳು. ಚಿನ್ನ ಅಂದ್ರೇನು, ಕಸಿದುಕೊಳ್ಳು. ನೆಕ್ಸ್ಟ್ अगला शब्द है खोटी. खोटी यानी कपटी, कಳ್ಳಿ. ತರಾಜು. ತರಾಜು ಅಂತಂದ್ರೆ ವಸ್ತುಗಳನ್ನ, ತರಕಾರಿಗಳನ್ನ ತೂಕ ಮಾಡುವಂತಹ ಸಾಧನ. ಯಾವ್ದು ಹೇಳಿ ನೋಡೋಣ? ತಕ್ಕಡಿ. ಅಡನ. ಅಡನ ಅಂತಂದ್ರೆ ಜಬರ್ದಸ್ತಿ ರುಕನ. ಜಬರ್ದಸ್ತಿ ರುಕನ ಅಂದ್ರೆ ಬಲವಂತವಾಗಿ, ಯಾರೂ ಕರೆದಿರಲ್ಲ, ಅವರಾಗೆ ಬಂದು ನಿಂತ್ಕೊಳ್ಳೋದಕ್ಕೆ ಜಬರ್ದಸ್ತಿ ರುಕನ, ಬಲವಂತವಾಗಿ ಉಳಿಯುವುದು. ಬಾಂಟ್. ಬಾಂಟೆನೆ ಹಂಚು. ಪಲಡ. ಪಲಡ ಏನೆ ತಕ್ಕಡಿಯ ತಟ್ಟೆ. ಧರ್ನ. ಧರ್ನ ಏನೆ ರಖನ. ಚಬಾನ. ಚಬಾನ. ಚಬಾನ ಅಂದ್ರೆ ಜಗಿಯೋದು. ಶೇಷ್. ಶೇಷನೆ बचा हुआ, ಉಳಿದ. मजदूरी. मजदूरी ಅಂದ್ರೆ ಪರಿಶ್ರಮ के बदले दिया जाने वाला धन. ಅಂದರೆ ಪರಿಶ್ರಮಕ್ಕೆ ಬದಲಾಗಿ ಕೊಡುವಂತಹ ಹಣ, ಮಜ್ದೂರಿ. ಕಾಮನಾ. ಕಾಮನಾ ಎನೆ ಆಶಾ, ಇಚ್ಛಾ, ಆಸೆ, ಇಚ್ಛೆ. ಗವಾನ. ಗವಾನ ಮೀನ್ಸ್ ಖೋನಾ, ಕಳೆದುಕೊಳ್ಳುವುದು, ಕಳ್ಕೊಳ್ಳೋದು. ಹಾಗಾದ್ರೆ ಮಕ್ಕಳೇ, ಈ ಹೊಸ ಶಬ್ದಗಳನ್ನೆಲ್ಲ ನೀವು ओके. अपने अपने किताब को छोड़िए, यहाँ पे देखिएगा. म्याऊ म्याऊ बिल्ली आई. बिल्ली कैसे आई? म्याऊ म्याऊ बिल्ली आई. उठा कहीं से रोटी लाई. उठा कहीं से
ರೋಟಿ ಲಾಯಿ. ಏನಂಗಂದ್ರೆ ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಬಂತು. ನಿಮ್ ಮನೆಗಳಲ್ಲೆಲ್ಲ ಬೆಕ್ಕು ಬರುತ್ತಲ್ವಾ? ಮನೆಯಲ್ಲಿ ಮ್ಯಾವ್ ಮ್ಯಾವ್ ಅಂತ ಶಬ್ದ ಬಂತು ಅಂತಂದ್ರೆ ಮನೆಯಲ್ಲಿ ಎಲ್ಲೋ ಬೆಕ್ಕು ಬಂದಿದೆ, ಹಾಲಿನ ಪಾತ್ರೆಯನ್ನ ಎತ್ತಿಡ್ಬೇಕು ಅಂತ ಅರ್ಥ. ಹಾಗೆ ಇಲ್ಲಿ ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ ಉಠಾ ಕಹಿ ಸೆ ರೋಟಿ ಲಾಯಿ. ಮ್ಯಾವ್ ಮ್ಯಾವ್ ಅನ್ಕೊಂಡು ಬೆಕ್ಕು ಬಂತು, ಎಲ್ಲಿಂದಲೋ ಒಂದು ರೊಟ್ಟಿಯನ್ನ ಎತ್ಕೊಂಡು ಬಂತು. ತಭಿ ದೂಸರಿ ಬಿಲ್ಲಿ ಆಯಿ, ತಭಿ दूसरी बिल्ली आई, उसने भी कुछ अकड़ दिखाई. ಆವಾಗ್ಲೇ ಇನ್ನೂ ಒಂದು ಬೆಕ್ಕು ಬಂತು. ಅದೇನ್ ಮಾಡ್ತು? ಅದ್ರ ಕೈಯಲ್ಲಿರುವಂತಹ ರೊಟ್ಟಿಯನ್ನು ನೋಡಿ ಅದು ಸ್ವಲ್ಪ ಜಂಬವನ್ನು ತೋರಿಸ್ತು. ಉಸ್ನೆ ಭಿ ಕುಚ್ ಅಕಡ್ ದಿಕಾಯಿ ಬೋಲಿ. ಕ್ಯಾ ಬೋಲಿ ಹೇಳ್ತು. ಇನ್ನೊಂದು ಬಿಲ್ಲಿ ಹೇಳ್ತು, ಇನ್ನೊಂದು ಬೆಕ್ಕು ಹೇಳ್ತು. ಏನ್ ಹೇಳ್ತು? ಯಹ ತೋ ಮೇರಿ ರೋಟಿ, ಯಹ ತೋ ಮೇರಿ ರೋಟಿ. ಇದಿದೆ ಅಲ್ವಾ, ಈ ರೊಟ್ಟಿ ನನ್ನದು. ಛೀನ್ ಕೆ ಲಾಯಿ ತೂರಿ ಖೋಟಿ, ಛೀನ್ ಕೆ ಲಾಯಿ ತೂರಿ ಖೋಟಿ. ಅದೇನ್ ಹೇಳ್ತು ಅಂದ್ರೆ, ಈ ರೊಟ್ಟಿ ನನ್ನದು, ನೀನು ಅದನ್ನ ಕಿತ್ತುಕೊಂಡು ಬಂದೆ, ಕಸಿದುಕೊಂಡು ಬಂದೆ, ಕಪಟಿ ಕಳ್ಳಿ ಅಂತು. ಮೇರಿ ರೋಟಿ ಮುಜ್ಕೋ ದೇ ದೇ, ಮೇರಿ ರೋಟಿ ಮುಜ್ಕೋ ದೇ ದೇ, नहीं तो मुझसे झगड़ा ले ले, नहीं तो मुझसे झगड़ा ले ले. दूसरी बिल्ली क्या बोली? ಇದು ನನ್ನ ರೊಟ್ಟಿ, ಕಿತ್ಕೊಂಡು ಬಂದಿದೀಯಾ ನೀನು, ನನ್ನ ರೊಟ್ಟಿ ನನಗೆ ಕೊಟ್ಟು ಬಿಡು. ನನ್ನ ರೊಟ್ಟಿ ನನಗೆ ಕೊಟ್ಟಿಲ್ಲ ಅಂದ್ರೆ ನನ್ನ ಜೊತೆಗೆ ನೀನು ಜಗಳ ಮಾಡಬೇಕು, ಕಾದಾಡ್ಬೇಕು ಅಂತು. ಬಂದರ್ನೆ ದೇಖಾ ಯಹ ಜಗಡ. ಮೇಲ್ ಕೂತಿದ್ದಂತಹ ಕೋತಿ, ಆ ಮಂಗ ಇವರ ಜಗಳವನ್ನ ನೋಡ್ತು. ಬಂದರ್ನೆ ದೇಖಾ ಯಹ ಜಗಡ, ಲೇ ತರಾಜು ವಹಾ ಅಡ. बंदर ने देखा यह झगड़ा, ले तराजू वहां ಅಡ. ಮೇಲೆ ಕೂತದಂತಹ ಆ ಬಂದರ್ ಕೋತಿ ಏನ್ ಮಾಡ್ತು? ಇವರಿಬ್ಬರ ಜಗಳವನ್ನ ನೋಡ್ತು. ಅದೇನ್ ಮಾಡ್ತು? ಲೇ ತರಾಜು, ತರಾಜು ಲೇಕರ್, ತರಾಜು ಏನೇ ಕ್ಯಾ ತಕ್ಕಡಿ, ತಕ್ಕಡಿಯನ್ನ ತಗೊಂಡು ಅಲ್ಲಿ ಬಲವಂತವಾಗಿ ಬಂದ್ ಕೂತ್ಕೊಂತು. ಇವೆರಡು ಕರೆದಿದ್ವು ಅವಕ್ಕೆ? ಇಲ್ಲ. ಇಸ್ಲಿಯೇ ವಹ ಅಡ, ಇದೇ ಬಲವಂತವಾಗಿ ಬಂತು. ಬೋಲಾ, बंदर बोला. क्या बोला? झगड़ा ठीक नहीं है, आप दोनों की झगड़ा ठीक नहीं है. बांट के खाना, बांट के खाना बात सही है, बांट के खाना बात सही है. ಅದು ಹೇಳ್ತು, ನೀವಿಬ್ರು ಹಿಂಗ್ ಜಗಳಾಡ್ತಾ ಇದ್ದೀರಲ್ಲ, ಇದು ಸರಿ ಅಲ್ಲ. ಮತ್ತೆ ಯಾವ್ದು ಸರಿ? ಹಂಚಿಕೊಂಡು ತಿನ್ನುವುದು ಸರಿ. बंदर तराजू लेके आया और उन बिल्लियों को बोला, झगड़ा ठीक नहीं है, बांट के खाना बात सही है. ಆ ಗಿಡದ ಮೇಲಿದ್ ಕೋತಿ ಬಂತಲ್ವಾ, ಅದ್ ಬಂದ್ ಏನ್ ಮಾಡ್ತು? ತರಾಜು ತಗೊಂಡ್ ಬಂತು. ಏನ್ ತಗೊಂಡ್ ಬಂತು? ತರಾಜು, ತಕ್ಕಡಿ ತಗೊಂಡ್ ಬಂತು. ಏನ್ ಹೇಳ್ತು? झगड़ा ठीक नहीं है, ಜಗಳ ಮಾಡೋದು ಸರಿ ಅಲ್ಲ, ಹಂಚಿಕೊಂಡು ತಿನ್ನುವುದು, ಬಾಂಟ್ ಕೆ ಖಾನಾ ಬಾತ್ ಸಹಿ ಹೇ ಅಂತ ಹೇಳ್ತು. ಅಂದ್ರೆ ಏನ್ ಮಾಡ್ಬೋದು ಇದು ಮುಂದೆ ನೆಕ್ಸ್ಟ್? ರೋಟಿಗೆ, ರೋಟಿ ಅಲ್ವಾ, ರೊಟ್ಟಿ ಇತ್ತಲ್ವಾ ಅವ್ರ ಕೈಯಲ್ಲಿ, रोटी के दो टुकड़े करके, रोटी के दो टुकड़े करके बंदर ने क्या किया? पलड़ों पर रख दिया. ಪಲಡ ಅಂದ್ರೆ ಗೊತ್ತಲ್ವಾ? ಆ ತಕ್ಕಡಿಯ ತಟ್ಟೆಗಳಿರುತ್ತಾವಲ್ವಾ, ಒಂದ್ ಕಡೆ ತೂಕದ ಬಟ್ಟುಗಳನ್ನ ಇಟ್ಟಿರ್ತೀವಿ, 1/4 kg, ಅರ್ಧ kg, 1 kg. ಇನ್ನೊಂದ್ ಕಡೆ ನಾವು ತಗೊಳ್ಳೋಂತ ವಸ್ತುಗಳನ್ನ ಇಟ್ಟಿರ್ತೀವಲ್ವಾ. बंदर ने रोटी के 2 टुकड़े करके,
उस पलड़ों पर, तराजू के पलड़ों पर रख दिया. धरके, धरना मीನ್ಸ್ ರಖನಾ. ರೊಟ್ಟಿಯನ್ನ ಎರಡು ತುಂಡುಗಳನ್ನಾಗಿ ಮಾಡಿ, ಎರಡು ಭಾಗವನ್ನಾಗಿ ಮಾಡಿ ಆ ಪಲಡ, ಆ ತಕ್ಕಡಿಯ ತಟ್ಟೆಗಳ ಮೇಲೆ ಇಡ್ತು. ಮಕ್ಕಳೇ ಇಲ್ಲಿ ಗಮನಿಸಿ, ಬಂದರ್ ರೊಟ್ಟಿಯ ಎರಡು ತುಂಡುಗಳನ್ನ ಮಾಡ್ತು. ಅದು ಎಷ್ಟು ತುಂಡು ಮಾಡ್ತು? ಎರಡು ತುಂಡು ಮಾಡ್ತು. ಆದ್ರೆ ಅದು ಸಮನಾಗಿ ಮಾಡಿರ್ಲಿಲ್ಲ. रोटी के 2 टुकड़े करके ಪಲಡೋ ಪರ್ ಧರಕೆ. ಪಲಡ ಅಂತಂದ್ರೆ ತಕ್ಕಡಿಯ ತಟ್ಟೆ, ಅದ್ರ ಮೇಲೆ ಎರಡು ತಟ್ಟೆಗಳಲ್ಲಿ ಒಂದು ತುಂಡನ್ನ, ಇದರಲ್ಲಿ ಇನ್ನೊಂದು ತುಂಡನ್ನ ಇಡ್ತು. ಅಧಿಕ್ ಜೋ ದೇಖಾ ಟುಕುಡಾ ಖಾಯಾ. ಅಧಿಕ್ ಜೋ ದೇಖಾ, ಎರಡು ಸಮಭಾಗ ಮಾಡಿರ್ಲಿಲ್ಲ. ಅದು ಒಂದು ತಕ್ಕಡಿ ಅಂದ್ರೆ ಎರಡು ಸಮವಾಗಿದ್ದಾಗ ಮಾತ್ರ ಆ ತಕ್ಕಡಿಯ ಪಲಡಗಳು ಸಮವಾಗಿ ನಿಂತ್ಕೊಂಡಿರುತ್ತೆ. ಯಾವ್ದ್ರಲ್ಲಿ ಹೆಚ್ಚಾಗುತ್ತೆ ಅದು ಕೆಳಗೆ ಹೋಗುತ್ತೆ, ಯಾವ್ದ್ರಲ್ಲಿ ಕಡಿಮೆ ಆಗುತ್ತೆ ಅದು ಮೇಲ್ ಬರುತ್ತೆ. ಬಂದರ್ ಬೋಲಾ ಯಹ ಟುಕಡ ಮೇರಿ ಮಜ್ದೂರಿ ಅಂತ ಹೇಳಿ. ನೋಡ್ರಿ, ಈ ರೊಟ್ಟಿ ತುಂಡಿನಿದಿಲ್ಲ, ನಿಮ್ಮಿಬ್ಬರ ಜಗಳವನ್ನ ಬಗೆಹರಿಸಿದ್ದಕ್ಕೆ ನನಗೆ ಸಿಕ್ಕಿರುವಂತಹ ಮಜ್ದೂರಿ ಇದು. ನನ್ನ ಪರಿಶ್ರಮಕ್ಕೆ ಸಿಕ್ಕಂತಹ ಪ್ರತಿಫಲ ಅಂತೇಳಿ ಅದನ್ನು ಬಾಯಲ್ಲಿ ಹಾಕೊಂಡ್ಬಿಡ್ತು. ಏನ್ ಮಾಡ್ತಾ ಇದ್ನ? ಬಾಯಲ್ಲಿ ಹಾಕೊಂಡ್ಬಿಡ್ತು. ಹುಯಿ ಕಾಮನಾ ಮೇರಿ ಪೂರಿ ಅಂತ ಹೇಳ್ತು. ಈಗ ನನ್ನ ಆಸೆ ಪೂರೈಸ್ತು. ಹುಯಿ ಕಾಮನಾ ಮೇರಿ ಪೂರಿ, ಈಗ ನನ್ನ ಆಸೆ ಪೂರೈಸ್ತು ಅಂತೇಳಿ ಚಂಗ್ ಅಂತ ಹಾರಿ ಮೇಲೋಯ್ತು. ಬಿಲ್ಲಿಯೋ ಕಿ ಹಾತ್ ಕುಚ್ ನಾ ಆಯಾ. ಈ ಬೆಕ್ಕುಗಳೇನ್ ಜಗಳ ಮಾಡ್ಕೊಂಡು ನೋಡ್ತಾ ಕೂತಿದ್ವಲ್ಲ, ಅವುಗಳ ಕೈಗೆ ಏನು ಸಿಗ್ಲಿಲ್ಲ. ಬಿಲ್ಲಿಯೋ ಕೆ ಹಾತ್ ಕುಚ್ ನಾ ಆಯಾ. ಬಿಲ್ಲಿಯೋ ಕೆ ಹಾತ್ ಕ್ಯಾ ಆಯಾ? बिल्लियों के हाथ कुछ न आया. झगड़े में था सभी गवाया. झगड़े में था सभी गवाया. ಜಗಳದಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಟ್ಟು. ಗೊತ್ತಾಯ್ತಾ ಮಕ್ಕಳೇ? ಈ ಕವಿತೆಯಿಂದ ನಿಮಗೇನ್ ಗೊತ್ತಾಯ್ತು? बच्चों, आपको इस कविता से क्या सीख मिलती है? दो व्यक्ति आपस में लड़ने से, झगड़ने से कोई तीसरा व्यक्ति आकर उसका लाभ उठाता है. इसलिए कभी भी आपस में नहीं लड़ना है. ಗೊತ್ತಾಯ್ತಾ ಮಕ್ಕಳೇ? ಇಬ್ಬರು ವ್ಯಕ್ತಿಗಳು ಪರಸ್ಪರ ಜಗಳ ಮಾಡ್ತಾ ಇದ್ರೆ, ಹೊಡೆದಾಡ್ತಾ ಇದ್ರೆ, ಯಾರೋ ಮೂರನೇ ವ್ಯಕ್ತಿ ಬಂದು ಅವರಿಬ್ಬರ ಜಗಳದ ಲಾಭವನ್ನ ಪಡೆಯುತ್ತಾನೆ. ನಮ್ಮ ಕನ್ನಡದಲ್ಲಿ ಇದ್ರ ಬಗ್ಗೆ ಗಾದೆನೇ ಇದೆ ಅಲ್ವಾ? ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. तो बच्चों, हमें इस पाठ से, इस कविता पाठ से क्या सीख मिलती है? बच्चों, हमें इस कविता पाठ से यह सीख मिलती है कि दो व्यक्तियों के आपस में लड़ने से तीसरे का लाभ होता है. आशा करती हूँ आप सबको इस कविता पाठ समझ में आया है. तो चलो अब हम इस पाठ में आए हुए कुछ अभ्यास के प्रश्नों को देखकर आएंगे. बिल्ली क्या लेकर आई? कोई बताएगा? बिल्ली क्या लेकर आई? हाँ, बिल्ली रोटी लेकर आई. बिल्ली क्या लेकर आई? बिल्ली रोटी लेकर आई. दूसरा प्रश्न, मैं जानती हूं आप उत्तर देने के लिए उत्सुक है. दूसरी बिल्ली ने क्या दिखाया? दूसरी बिल्ली ने क्या दिखाया? दूसरी बिल्ली ने अकड़ दिखाया. क्या दिखाया? अकड़ दिखाया. बंदर क्या ले आया? क्या ले आया बंदर? एस, एकदम सही. बंदर तराजू ले आया. बंदर तराजू
ले आया। बिल्लियों को क्या मिला? क्या मिला बिल्लियों को? बिल्लियों को कुछ नहीं मिला। बिल्लियों को क्या मिला? बिल्लियों को कुछ नहीं मिला। बच्चों, अगला प्रश्न है, बंदर ने रोटी का बंटवारा कैसे किया? बंदर ने रोटी का बंटवारा कैसे किया? कोई बताएगा? चलो एक बार मैं ही बता देती हूँ। बंदर न्याय दिलाने तराजू लाया और रोटी के दो दो टुकड़े करके दोनों पलड़ों पर रख दिया। जिस पलड़े में ज्यादा दिखाई देता उस पलड़े के रोटी के टुकड़ों को खाने लगा। इसी तरह करते करते रोटी का बचा हुआ छोटा टुकड़ा भी खा लिया। बिल्लियों को खाने के लिए कुछ भी नहीं बचा। इस तरह बंदर ने रोटी का बंटवारा किया। समझ में आया बच्चों? हाँ, अब इस पाठ का अगला प्रश्न है, इस कविता पाठ से आपको क्या सीख मिलती है? आपको तो मालूम है इस कविता से क्या सीख मिलती है आपको? इस पाठ से यानी इस कविता पाठ से यह सीख मिलती है कि हमें जीवन में आपस में कभी भी नहीं लड़ना है। आपस में दो व्यक्ति झगड़ने से तीसरा व्यक्ति आकर इसका लाभ उठाता है। समझ में आया बच्चों? हाँ, आपके लिए एक गृह कार्य है, एक वर्क है आप लोगों को। बच्चों, आप लोगों ने कविता में देखा होगा तुकांत शब्द। तुकांत यानी ರೈಮಿಂಗ್ ವರ್ಡ್ಸ್, ಪ್ರಾಸ ಪದಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. म्याऊ म्याऊ बिल्ली आई, उठा कहीं से रोटी लाई. आई लाई तभी दूसरी बिल्ली आई. ಇವೆಲ್ಲ ಕೊನೆಯಲ್ಲಿ ಪದಗಳು ಬರ್ತಾವಲ್ಲ ಮಕ್ಕಳೇ, ಇವಕ್ಕೇನಂತ ಹೇಳ್ತೀವಿ? ರೈಮಿಂಗ್ ವರ್ಡ್ಸ್ ಅಂದ್ರೆ ಪ್ರಾಸ ಪದಗಳು. ಹಿಂದಿಯಲ್ಲಿ ಏನಂತ ಕೇಳ್ತೀವಿ? ತುಕಾಂತ್ ಶಬ್ದ. ಹಾಗೆ ಈ ಪದ್ಯದಲ್ಲಿ ಬಂದಿರುವಂತಹ ಪ್ರಾಸ ಪದಗಳನ್ನ, ರೈಮಿಂಗ್ ವರ್ಡ್ಸ್ ಅಂದ್ರೆ ತುಕಾಂತ ಶಬ್ದಗಳನ್ನ ಹುಡುಕಿ ಒಂದು ಕಡೆ ಪಟ್ಟಿಯನ್ನ ಮಾಡಬೇಕು. ಅದನ್ನ ತಾವು ತಮ್ಮ ಶಾಲೆಯ ತಮ್ಮ ಹಿಂದಿ ಶಿಕ್ಷಕರ ಹತ್ರ ತೋರಿಸ್ಬೇಕು. ಹಾಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೋತ್ತರಗಳನ್ನು ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ಅಥವಾ ಬರ್ಕೊಳ್ಳಿ ಅಥವಾ ಸೇವ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀಟಾಗಿ ಬರೆದು ತಮ್ಮ ಶಾಲೆಯ ಹಿಂದಿ ಶಿಕ್ಷಕರ ಹತ್ರ ತೋರಿಸ್ಬೇಕು. ತಮಗೆಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತಾ बच्चों, मैं आशा करती हूँ आप सबको मेरा पाठ अच्छा लगा है और समझ में भी आया है. मैं अगली पाठ के साथ आपके सामने आऊंगी. तब तक आप सबको नमस्कार. बच्चों, सब हिल मिलकर रहना. देखो, झूठ कभी न कहना. किसी बात में जिद न करना और नहीं आपस में लड़ना. माता पिता का कहना माना. रोना डरना कभी न करना. पढ़ लिख कर बनना होशियार. पढ़ लिख कर बनना होशियार. सभी करेंगे तुमसे प्यार. सभी करेंगे तुमसे प्यार.